ಒಂದು ಸುಂದರವಾದ ಹಳ್ಳಿಯೊಂದರ ಹೊರವಲಯದ ಗಿರಿಜಾಲದಲ್ಲಿ ಒಂದು ದೊಡ್ಡ ಹಣ್ಣುಗಳ ಮರ ಇತ್ತು. ಆ ಮರದ ಹಣ್ಣುಗಳು ಬಹಳ ರುಚಿಕರವಾಗಿದ್ದವು. ಆ ಊರಿನ ಮಕ್ಕಳಿಗೆ ಆ ಹಣ್ಣುಗಳು ಆಕರ್ಷಣೀಯವಾಗಿತ್ತು. ಮಕ್ಕಳು ಪ್ರತಿದಿನ ಆ ಮರದ ಬಳಿ ಬಂದು ಆಟವಾಡುತ್ತಿದ್ದರು ಮತ್ತು ಆ ಹಣ್ಣುಗಳನ್ನು ತಿನ್ನುತ್ತಿದ್ದರು. ಹೀಗೆ ಕೆಲವು ದಿನಗಳ ನಂತರ ರಾಜು ಎಂಬ ಹುಡುಗ ಮರದ ಬಳಿ ಬಂದು ಒಂದು ಪ್ರಶ್ನೆಯನ್ನ ಕೇಳಿದ. ಮರವೇ, ನನಗೆ ಹಸಿವಾದಾಗ ತಿನ್ನಲು ಹಣ್ಣುಗಳನ್ನು ಕೊಡುತ್ತೀಯ, ಆದರೆ ನನಗೆ ಒಳ್ಳೆಯ ಬಟ್ಟೆಗಳನ್ನು ಧರಿಸಬೇಕು ಎಂಬ ಆಸೆ ಆಗ್ತಾ ಇದೆ. ನೀನು ನನಗೆ ಬಟ್ಟೆಯನ್ನು ತೆಗೆದುಕೊಳ್ಳಲು ಸಹಾಯ ಮಾಡ್ತೀಯಾ ಎಂದು ಕೇಳಿದನು. ಆಗ ಆ ಮರವು, ಸರಿ, ಹಾಗೆ ಆಗಲಿ. ನನ್ನ ಬಳಿ ಸಾಕಷ್ಟು ಹಣ್ಣುಗಳಿವೆ, ಅದನ್ನು ನೀನು ಕಿತ್ತು ಮಾರಿಬಿಡು. ಆ ಮಾರಿದ ಹಣದಿಂದ ನಿನಗೆ ಬೇಕಾದ ಬಟ್ಟೆಗಳನ್ನು ತೆಗೆದುಕೋ ಎಂದು ಹೇಳಿತು. ಮರ ಹೇಳಿದ ಮಾತಿನಂತೆ ಹಣ್ಣು ಮಾರಿ ಬಂದ ಹಣದಿಂದ ಹುಡುಗ ತನಗೆ ಬೇಕಾದ ಎಲ್ಲ ಬಟ್ಟೆಗಳನ್ನು ತೆಗೆದುಕೊಂಡ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಅವನು ಮತ್ತೆ ಆ ಮರದ ಬಳಿ ಹೋಗಿ ಒಂದು ಪ್ರಶ್ನೆಯನ್ನ ಕೇಳಿದ. ನನ್ನ ಬಳಿ ಮನೆ ಇಲ್ಲ, ನನಗೆ ನಿನ್ನಿಂದ ಸಹಾಯ ಮಾಡಲು ಸಾಧ್ಯವೇ ಎಂದು ಕೇಳಿದ. ಆಗ ಆ ಮರವು, ಖಂಡಿತ, ಆದರೆ ನನ್ನ ಬಳಿ ಈಗ ಹಣ್ಣುಗಳಿಲ್ಲ, ಆದರೆ ನೀನು ನನ್ನ ಕೊಂಬೆಗಳನ್ನು ಬಳಸಿಕೊಂಡು ಮನೆಯನ್ನ ಕಟ್ಟಿಕೋ ಎಂದು ಹೇಳಿತು. ಮರ ಹೇಳಿದ ಮಾತಿನಂತೆ ಅವನು ಆ ಮರದ ಕೊಂಬೆಗಳನ್ನು ಬಳಸಿಕೊಂಡು ಮನೆಯನ್ನು ಕಟ್ಟಿ ಸಂತೋಷವಾಗಿ ಇದ್ದ. ಹೀಗೆ ಕೆಲವು ದಿನಗಳ ನಂತರ ಮತ್ತೆ ಮರದಲ್ಲಿ ಹಣ್ಣು ಬಿಡಲು ಆರಂಭವಾಯಿತು. ನಂತರ ಎಂದಿನಂತೆ ಊರಿನ ಮಕ್ಕಳೆಲ್ಲರೂ ಆ ಮರದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಾ ಮರದ ಬಳಿ ಬಂದು ಆಟವಾಡುತ್ತಾ ಸಂತೋಷ ಪಡುತ್ತಾ ಇದ್ದರು. ಹೀಗೆ ಆ ಮರವು ತನ್ನ ಜೀವಿತದ ಉದ್ದಕ್ಕೂ ಇತರರಿಗೆ ಸಹಾಯ ಮಾಡುತ್ತಾ ಸಂತೋಷವಾಗಿ ಇತ್ತು.